ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ನೀವು ಈಗ ಕೇಳಿಸ್ಕೊಳ್ತಾ ಇರುವಂಥ ಪ್ರೋಗ್ರಾಮ್ ಹೆಸರು ಪೆಬಲ್ ಆ್ಯಂಡ್ ರಂಬಲ್. ನಿಮ್ಮನ್ನು ದೇವರ ವಚನದಲ್ಲಿ ಉತ್ಸಾಹಪಡಿಸುವುದಕ್ಕೋಸ್ಕರ ಒಂದು ಚಿಕ್ಕ ಸಂದೇಶ. ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮಗೆ ಬೇಕಾದಂಥ ತಕ್ಕ ವಾರ್ತೆಯನ್ನು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈಗ ನಾವು ಧ್ಯಾನ ಮಾಡಲು ಹೋಗುವ ವಚನದ ಅಪ್ಲಿಕೇಶನ್ ನಮ್ಮ ಲೈಫಲ್ಲಿ ನೀವು ಯಾವ ರೀತಿ ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ವಚನದ ಮೂಲಕ ನಮ್ಮೆಲ್ಲರನ್ನು ನೀವು ಉತ್ಸಾಹಪಡಿಸಬೇಕಾಗಿ ಬೇಡ್ತೀನಿ ದೇವ. ಪ್ರತಿಯೊಬ್ಬ ಮಕ್ಕಳಿಗೂ ನೀವು ಕಂಫರ್ಟ್ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ಈ ವಚನದ ಅಪ್ಲಿಕೇಶನ್ನ ಬೋಧಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಇಲ್ಲಿ ನಾವು ಒಬ್ಬ ಸ್ತ್ರೀಯನ್ನು ನೋಡ್ತೀವಿ. ಈ ಹೆಂಗಸಿಗೆ ರಕ್ತ ಕುಸುಮುವ ರೋಗ, ಅಂದರೆ ರಕ್ತ ಕಂಟಿನ್ಯೂಸ್ ಆಗಿ ಆಚೆ ಹೋಗ್ತಾಯಿದೆ. ಇದು ಒಂದು ರೋಗ ಆಕೆಗೆ. ಈ ಒಂದು ಕಂಡೀಷನಲ್ಲಿ ಈ ಸ್ತ್ರೀ ಕಳೆದ 12 ವರ್ಷಗಳಿಂದ ಇದ್ದಾಳೆ. ಎಷ್ಟು ವರ್ಷ? 12 ವರ್ಷ. ಇವಾಗ ತಿಂಗಳು ಸ್ತ್ರೀಗೆ ಇದು ಬರಬೇಕಾದ್ರೆ ಒಂದು 5 ದಿವಸಕ್ಕೆ ಭಾಳ ಕಷ್ಟಪಡ್ತೀವಿ ನಾವು, ಗೊತ್ತಲ್ವಾ? ಮೈಂಡಲ್ಲಿ ಬದಲಾವಣೆಗಳಾಗುತ್ತೆ, ಒಂದು ಸ್ವಲ್ಪ ಬಾಡಿಲಿ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಕೋಪಗೊಳ್ತೀವಿ, ಇರಿಟೇಟ್ ಆಗ್ತೀವಿ. ಯಾಕೆಂದರೆ ಆ ಒಂದು ರಕ್ತ ಹೋಗುವಾಗ ಬಾಡಿಲಿ ಸ್ವಲ್ಪ ಲೈಫ್ ಹೋಗೋ ಥರ ಇರುತ್ತೆ. ಯಾಕೆಂದರೆ ರಕ್ತದಲ್ಲಿ ಲೈಫ್ ಇದೆ ಅಂತ ಹೇಳಿ ವಚನದಲ್ಲಿದೆ. ಸೊ ಡೈಲಿ ರಕ್ತ ಕುಸುಮುವ ರೋಗ ಈಕೆಗೆ, ಈ ಒಂದು ರೋಗ 12 ವರ್ಷಗಳಿಂದ ಕಾಡ್ತಾ ಇದೆ ಆಕೆಗೆ ಆ ರೋಗ. ನನಗೆ ಈ ಒಂದು ಸ್ತ್ರೀಯ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಕೆಲವು ಥಿಂಗ್ಸು ಯೋಚನೆ ಮಾಡ್ತೀನಿ. 12 ವರ್ಷದಿಂದ ಇಂಥ ಕಂಡೀಷನಲ್ಲಿ ಈಕೆ ಬದುಕಲು ಹೇಗೆ ಸಾಧ್ಯ? ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ? ಈ ಥರ ಏನೋ ಪ್ರಾಬ್ಲಮ್ ಇದ್ದರೆ 1 ವರ್ಷ ಬದುಕ್ತಾರೆ, 2 ವರ್ಷ ಬದುಕ್ತಾರೆ. ಕೆಲವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ 3 ವರ್ಷ ಫೈಟ್ ಮಾಡ್ತಾರೆ. ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ 12 ವರ್ಷಗಳಿಂದ ಇಂಥ ಪ್ರಾಬ್ಲಮ್ ಇದ್ದು ಒಬ್ಬರು ಬದುಕಿದ್ದಾರೆ ಅಂತ? ಈಕೆ ಬದುಕಿದ್ದಾರೆ. ಕೆಲವರು 2 ವರ್ಷ, 3 ವರ್ಷ, 4 ವರ್ಷ ಅಷ್ಟೇ. ನಾನು ಇನ್ನೊಬ್ರದ್ದು ಯಾವುದೋ ಒಂದು ಟೆಸ್ಟಿಮೋನಿ ಕೇಳಿಸ್ಕೊಂಡೆ, ಅವರೊಂದು 5 ವರ್ಷ ಆಮೇಲೆ ದೇವರು ಅವ್ರನ್ನ ಗುಣಪಡಿಸಿದ್ರು. ಆದರೆ ಈಕೆಗೆ ಈ ಒಂದು ಕಂಡೀಷನ್ನು 12 ವರ್ಷದಿಂದ ಇದೆ. 12 ವರ್ಷದಲ್ಲಿ ಆಕೆ ಬದುಕಿದ್ದಾಳೆ. ಹೇಗೆ ಆಕೆ ಬದುಕೋದಕ್ಕೆ ಸಾಧ್ಯ? ಈ ಒಂದು ಕಂಡೀಷನಲ್ಲಿ ಡೈಲಿ ರಕ್ತ ಆಚೆ ಹೋಗುವಾಗ ಅವಳ ಶಾರೀರಿಕ ಕಂಡೀಷನ್ ನೋಡಬೇಕಾದ್ರೆ ಈಕೆಗೆ ಡೈಲಿ ರಕ್ತ ಹೋಗ್ತಾಯಿದ್ರೆ ಯಾರೂ ದಪ್ಪ ಆಗಲ್ಲ, ಡೈಲಿ ವೀಕ್ ಆಗ್ತಾ ಹೋಗ್ತಾರೆ, ಬಲಹೀನರಾಗ್ತಾ ಹೋಗ್ತಾರೆ. ಮತ್ತು ಇನ್ನೊಂದು, ಇವ್ರನ್ನ ಸಪ್ರೇಟಾಗಿ ಹಾಕಿರ್ತಾರೆ, ಅದೊಂದು ಮೈಂಡ್ ಪ್ರಾಬ್ಲಮ್ಮು. ಆಗಿನ ಕಾಲದಲ್ಲಿ ನೋಡಿ, ರಕ್ತ ಕುಸುಮ ರೋಗ ಇದ್ದರೆ ಯಾರೂ ಹತ್ರ ಸೇರಿಸಲ್ಲ, ಆಕೆನ ಅನ್ಕ್ಲೀನ್ ಅಂತ ಹೇಳಿ ದೂರ ಇಟ್ಟಿರ್ತಾರೆ. ಸೊ ಮೈಂಡಲ್ಲಿ ಜನ ದೂರ ಇಟ್ಟಿರೋ ಒಂದು ನೋವಿರುತ್ತೆ. ಅದಲ್ದಿರ ಡೈಲಿ ರಕ್ತ ಹೋಗೋದು, ಇಂಥ ಕಂಡೀಷನ್ನು ಈಕೆಗೆ 12 ವರ್ಷದಿಂದ ಇದೆ. ಆದರೂ ಈ ಒಂದು ಸ್ತ್ರೀ 12 ವರ್ಷದಿಂದ ಬದುಕಿದ್ದಾರೆ. ಹೇಗೆ ಸಾಧ್ಯ ಬದುಕೋದಕ್ಕೆ? ಇಂಥ ಪರಿಸ್ಥಿತಿ ಇದ್ದರೆ ಯಾರಾದರೂ ಸಾಯ್ತಾರೆ, ಆದರೆ ಈಕೆ ಬದುಕಿದ್ದಾಳೆ. ಹೇಗೆ? ಯಾಕೆ ಬದುಕಿದ್ದಾಳೆ? ಅವ್ರ ಲೈಫಲ್ಲಿ ನೋಡಿ, ಯೇಸು ಕ್ರಿಸ್ತ ಏನು ಬಂದಿರಲಿಲ್ಲ ಆ ಟೈಮ್ವರೆಗೂ, ಆದರೂ ಬದುಕಿದ್ದಾಳೆ. ಹೇಗೆ? ಒಂದೇನೆಂದರೆ ಇಲ್ಲೊಂದು ಸ್ತ್ರೀಯರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿರೋದು, ಆಕೆಗೆ ಬದುಕೋದಕ್ಕೆ ಇಷ್ಟ ಇತ್ತು. ಕೇಳಿಸ್ಕೊಂಡ್ರ? ಬದುಕೋದಕ್ಕೆ ಆಸೆ ಇತ್ತು. ಸಾಯಬಾರ್ದು, ನಾನು ಬದುಕಬೇಕು, ಈ ಒಂದು ಆಸೆ ಆಕೆಯಲ್ಲಿ ಸ್ಟ್ರಾಂಗ್ ಆಗಿತ್ತು. ಸೊ ಹೇಗೆ ಹೇಳ್ತೀರಾ ಆಕೆಗೆ ಆಸೆ ಸ್ಟ್ರಾಂಗ್ ಆಗಿತ್ತು ಅಂತ? ನೋಡಿ, ಈ ಒಂದು 26ನೇ ವಚನದಲ್ಲಿ ಏನು ಬರೆದಿದೆ? ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ, ಮೊದಲು ಏನು ಮಾಡ್ತಾಯಿದ್ದಾಳೆ? ಬದುಕೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ. ಬದುಕೋದಕ್ಕೆ ಇಷ್ಟಪಟ್ಟಿದ್ದಕ್ಕೆ ಅನೇಕ ವೈದ್ಯರನ್ನ ಹೋಗಿ ಮೀಟ್ ಮಾಡ್ತಾಯಿದ್ದಾಳೆ. ಅನೇಕ ವೈದ್ಯರು ಅಂದರೆ ಒಬ್ಬ ಡಾಕ್ಟ್ರಿಂದ ಇನ್ನೊಬ್ಬ ಡಾಕ್ಟ್ರು, ಈ ಡಾಕ್ಟ್ರ್ ಹತ್ರ ಫಿಕ್ಸ್ ಮಾಡೋಕ್ಕಾಗಿಲ್ಲ, ಇನ್ನೊಬ್ಬ ಡಾಕ್ಟ್ರು, ಅಂದರೆ ಒಂದು ಡಾಕ್ಟ್ರ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಬಿಟ್ಟಿಲ್ಲ, 2ನೇ ಡಾಕ್ಟ್ರು, 3ನೇ ಡಾಕ್ಟ್ರು, ಅನೇಕ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ದಾಳೆ ಇದಕ್ಕೆ ನನಗೆ ಗುಣಪಡಿಸಿ ಅಂತ. ಮತ್ತು ವೈದ್ಯರಿಂದ ಕಷ್ಟವನ್ನು ಅನುಭವಿಸಿದ್ಲಂತೆ.
ವೈದ್ಯರ ಹತ್ರ ಹೋದರೆ ಗುಣ ಆಗೋದಕ್ಕೆ ಹೋಗ್ತೀವಿ. ಆಕೆ ಈ ಒಂದು ಸ್ತ್ರೀಯ ಕಂಡೀಷನ್ ನೋಡಬೇಕಾದ್ರೆ ವೈದ್ಯರಿಂದ ಕಷ್ಟ ಅನುಭವಿಸಿದ್ಲು. ಅಂದರೆ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನೂ ಸುಖ ಸಿಗ್ತಾ ಇಲ್ಲ, ಏನೂ ಒಳ್ಳೇದಾಗ್ತಾ ಇಲ್ಲ, ಏನೂ ಮೇಲಾಗ್ತಾ ಇಲ್ಲ. ಕಷ್ಟವನ್ನು ಅನುಭವಿಸೋದು ಅಂದರೆ ಹೇಗೆ ಗೊತ್ತಾ? ಇವಾಗ ಕೆಲವರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ. ಈ ಒಂದು ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಅಂತ ಹೇಳಿ ಕೆಲವು ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಕೊಡುವಾಗ ಕೆಲವ್ರನ್ನ ಕೇಳಿಸ್ಕೊಂಡಿದ್ದೀನಿ, ಆ ಟ್ರೀಟ್ಮೆಂಟ್ ಕೊಡೋದು ಕೆಟ್ಟ ಸೆಲ್ಸ್ನ ಸಾಯಿಸೋದಕ್ಕೋಸ್ಕರ. ಸೊ ಆ ಕೆಟ್ಟ ಸೆಲ್ಸ್ನ ಸಾಯಿಸೋವಾಗ ಏನಾಗುತ್ತೆ, ಪಕ್ಕದಲ್ಲಿರೋ ಒಳ್ಳೆ ಸೆಲ್ಸ್ ಕೂಡ ಡ್ಯಾಮೇಜ್ ಮಾಡಿಬಿಡ್ತಾರೆ ಡಾಕ್ಟರ್ಸು. ಅದು ಸರಿಯಾಗಿ ಮಾಡಿಲ್ಲ ಅಂತಂದರೆ ಒಳ್ಳೆ ಆರ್ಗನ್ಸು, ಚೆನ್ನಾಗಿ ಫಂಕ್ಷನ್ ಆಗೋ ಆರ್ಗನ್ಸ್ ಕೂಡ ಟಚ್ ಮಾಡುವಾಗ, ಆ ಒಂದು ಬೇರೆ ಆರ್ಗನ್ಸ್ ಟಚ್ ಆಗುವಾಗ ಶಾರೀರದಲ್ಲಿ ಇನ್ನೂ ಅನೇಕ ತೊಂದರೆಗಳು, ಜಾಸ್ತಿ ತೊಂದರೆಗಳಾಗುತ್ತೆ. ಸೊ ಅದೇ ಈಕೆ ಕಂಡೀಷನಲ್ಲಿ ಆಗಿರೋದು. ಟ್ರೀಟ್ಮೆಂಟ್ ಕೊಡೋಕೆ ಹೋಗುವಾಗ ಬೇರೆ ಏನೋ ಆಗಿರುತ್ತೆ ಅನಿಸುತ್ತೆ, ಇನ್ನೂ ಹೆಚ್ಚು ಬಾಧೆ ಪಟ್ಟು ಇನ್ನೂ ಕಷ್ಟ ಅನುಭವಿಸಿದಾಳೆ. ಆ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡಳು. ಅಂದರೆ ಎಷ್ಟೊಂದು ಕಾಸು ಸ್ಪೆಂಡ್ ಮಾಡಿದ್ದಾಳೆ, ಕಾಸು ಕೂಡ ಹೋಯಿತು, ಆರೋಗ್ಯ ಕೂಡ ಏನು ಬೆಟರ್ ಆಗಿಲ್ಲ. ಇಷ್ಟೆಲ್ಲ ಮಾಡಿದ್ರು ಅಟ್ಲೀಸ್ಟ್ ರೋಗ ಮೇಲಾಯ್ತಾ? ಇಲ್ಲ, ಎಲ್ಲ ಕಳ್ಕೊಂಡರು. ರೋಗವು ಹೆಚ್ಚಾಗುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವಾಗಲಿಲ್ಲ. ಮೈಂಡಲ್ಲಿ ಸಮಾಧಾನ ಇಲ್ಲ, ಶಾರೀರದಲ್ಲಿ ಇನ್ನೂ ಮೇಲಾಗಿಲ್ಲ, ದುಡ್ಡು ಕೂಡ ಖಾಲಿ ಆಯಿತು, ಎಲ್ಲವನ್ನೂ ಕಳ್ಕೊಂಡ್ಲು, ಏನೂ ಪ್ರಯೋಜನವಾಗಿಲ್ಲ. ನಾನು ಹೇಳ್ತೀನಿ, 12 ವರ್ಷದಿಂದ ಈಕೆ ಪ್ರತಿದಿನ ನಾನು ಗುಣ ಆಗಬೇಕು, ನಾನು ಇದರಿಂದ ಆಚೆ ಬರಬೇಕು, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ನಾನು ಬದುಕಬೇಕು ಅನ್ನೋ ಒಂದು ಆಸೆಯಿಂದನೇ ಅನೇಕ ವೈದ್ಯರನ್ನ ಹೋಗಿ ಮೀಟ್ ಮಾಡ್ತಾ ಇದ್ದಾಳೆ. ಆ ಒಂದು ಆಸೆನೇ ಆ ಸ್ತ್ರೀಯನ್ನು ಅಷ್ಟು ವರ್ಷ ಜೀವದಲ್ಲಿಟ್ಟಿದ್ದು. ಒಬ್ಬರು ಬದುಕಬೇಕು ಅಂದರೆ ಸ್ಟ್ರಾಂಗಾಗಿ ಬೇಕಾಗಿರೋದು ಏನು ಗೊತ್ತಾ? ನಮಗೆ ಬದುಕಬೇಕು ಅಂತ ಹೇಳಿ ಒಂದು ಆಸೆ, ಬದುಕಬೇಕು ಅಂತ ಹೇಳಿ ಒಂದು ಆಸೆ ಇರುವಾಗ ಎಂಥ ಕಷ್ಟ ಇದ್ದರೂ, ಎಂಥ ಅನಾರೋಗ್ಯ ಇದ್ದರೂ ಅದರಿಂದ ನಾವು ಆಚೆ ಬರ್ಬೋದು. ದೇವರನ್ನು ಬೇಡ್ಕೋಬೇಕು, ದೇವರೇ ನನಗೆ ಈ ಪ್ರಾಬ್ಲಮ್ ಮೇಲೆ ನನಗೆ ಜಯ ಬೇಕು. ಅದು 12 ವರ್ಷದಿಂದ ನಿಮಗೆ ತೊಂದರೆ ಕೊಡ್ತಾ ಇದೆಯಾ? ದೇವ್ರ ಹತ್ರ ಕೇಳಿ, ದೇವರೇ ಇದಿಷ್ಟು ವರ್ಷದಿಂದ ಇದೇ ಪ್ರಾಬ್ಲಮ್ಮು, ನನಗೆ ಬಿಡುಗಡೆ ಕೊಡಿ. ಒಂದು ವೇಳೆ ಅನ್ಕೊತೀವಿ, ಅಯ್ಯೋ 12 ವರ್ಷದಿಂದ ಏನೋ ಬದಲಾಗದೇ ಇರೋದು ಇನ್ಮೇಲೆ ಬದಲಾಗುತ್ತಾ? ಈಕೆ ಲೈಫಲ್ಲಿ ಬದಲು ಮಾಡಿದ್ರಲ್ವ ದೇವರು. ಆದರೆ ನೋಡಿ, ಆ ಒಂದು ಸಮಯದವರೆಗೂ ಆಕೆಗೆ ಬದುಕಬೇಕು ಅಂತಲೇ ಇಷ್ಟ. ಯೇಸು ಕ್ರಿಸ್ತನ ಅವಳು ಮುಟ್ಟಿದ್ದು ಹೋಗಿ ಬದುಕಬೇಕು ಅನ್ನೋ ಒಂದು ಆಸೆಯಿಂದನೇ. ಅವಳಿಗೆ ನೋಡಿ, ಹೇಗಾದರೂ ಮಾಡಿ, ಹೆಂಗಾದರೂ ಮಾಡಿ ಈ ರೋಗದಿಂದ ನಾನು ಆಚೆ ಬರಬೇಕು, ಇದನ್ನು ಪ್ರತಿದಿನ ಪ್ರಯಾಸ ಪಡ್ತಾಯಿದ್ಲು ಆಕೆ, ಪ್ರತಿದಿನ ಆಸೆ ಪಡ್ತಾಯಿದ್ಲು. ಅದು ನೋಡಿ, ಆ ರೀತಿ ಪ್ರತಿದಿನ ಆಸೆ ಪಡುವಾಗ, ಪ್ರತಿದಿನ ಪ್ರಯಾಸ ಪಡುವಾಗ ಯಾರೂ ಗುಣಪಡಿಸಲಾಗದಂಥ ಒಂದು ತೊಂದರೆನ ಯೇಸು ಕ್ರಿಸ್ತ ಆಕೆಗೆ ಬಿಡುಗಡೆ ಕೊಟ್ಟರು, ಗುಣಪಡಿಸಿದ್ರು. ನಿಮಗೂ ಅಷ್ಟೇ, ಇದು ಶಾರೀರ ವಿಷಯದಲ್ಲಿ ಇಲ್ಲ ಅಂತಂದ್ರೂ ಹಣಕಾಸಿನ ವಿಷಯದಲ್ಲೂ ಕೂಡ ಆಗಿರ್ಬೋದು. ಇವಾಗ ಕಳೆದ 30 ವರ್ಷದಿಂದ ನೀವೇನು ಒಳ್ಳೇದು ನೋಡಿಲ್ವಾ ದುಡ್ಡಲ್ಲಿ? ಕಳೆದ 15 ವರ್ಷದಿಂದ ನಿಮಗೇನು ಒಳ್ಳೇದಾಗಿಲ್ವಾ ದುಡ್ಡಲ್ಲಿ? ಆದರೂ ಕೂಡ ನಾವು ದುಡ್ಡಿನ ಪ್ರಾಬ್ಲಮಿಂದ ಆಚೆ ಬರ್ತೀನಿ ಅಂತ ಹೇಳಿ ಆಸೆ ಪಡಬೇಕು. ಹಣಕಾಸಿನ ಕೊರತೆ ಅನ್ನೋ ಒಂದು ತೊಂದರೆಯಿಂದ ನಾನು ಆಚೆ ಬರ್ತೀನಿ ಅಂತ ಹೇಳಿ ಆಸೆ ಪಡಬೇಕು. ಮತ್ತು ಪ್ರತಿದಿನ ದೇವರಲ್ಲಿ ನಿರತರಾಗಿ ನನ್ನ ಆಚೆ ಕರ್ಕೊಂಡು ಬನ್ನಿ. ಮತ್ತು ಬಿಸ್ನೆಸ್ಸಲ್ಲಿ ನ್ಯಾಚುರಲಾಗಿ ಏನಾದರೂ ಟ್ರೈ ಮಾಡಿ ಮುಂದೆ ಬರೋದಕ್ಕೆ. ದೇವರ ಹತ್ರ ಕೇಳಿಕೊಂಡು ಪ್ರೇಯರ್ ಮಾಡಿ ಟ್ರೈ ಮಾಡಿ ಆಸೆ ಪಡ್ತಾಯಿರಿ. ಅದು ಒಂದು ದಿನ ನಿಮಗೆ ದೊಡ್ಡ ಬಿಡುಗಡೆನ ದೇವರು ತೊಗೊಂಡು ಬರ್ತಾರೆ. ಈ ಕಷ್ಟಗಳು ಬರಬೇಕಾದ್ರೆ, ಅಯ್ಯೋ ಇಷ್ಟು ದಿವಸ ಟ್ರೈ ಮಾಡಿದೆ, ಏನೂ ವರ್ಕ್ ಆಗಿಲ್ಲ, ಇನ್ಮೇಲೆ ವರ್ಕ್ ಆಗುತ್ತಾ? ಅಯ್ಯೋ ಇದು ವರ್ಕ್ ಆಗೋದಿಲ್ಲ ನನಗೆ, ಅಯ್ಯೋ ನನ್ನ ಹಣೆಯಲ್ಲಿ ಬರೋದಿಲ್ಲ ಚೆನ್ನಾಗಿರೋ ಥರ, ಎಲ್ಲರಿಗೂ ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರಲ್ಲ, ನನಗೆ ಮಾತ್ರನೇ ಈ ಕಷ್ಟ. ಈ ರೀತಿ ಮಾತಾಡುವಾಗ ಆಸೆ ಇರೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿಲ್ಲ ಅನ್ನೋವಾಗ ಕೆಲವ್ರಿಗೆ ಏನಕ್ಕೆ ಅನಿಸುತ್ತೆ, ಏನಕ್ಕಪ್ಪ ಈ ಲೋಕ, ಪರಲೋಕ ಚೆನ್ನಾಗಿದೆ, ಅಲ್ಲಿ ಬಿಡಾರಗಳಿದೆ, ಚಿನ್ನದ ಬೀದಿ ಇದೆ, ದೇವರಿದ್ದಾರೆ, ಅಲ್ಲಿ ಹೋಗ್ಬಿಡೋಣ ಅನಿಸುತ್ತೆ. ಪರಲೋಕ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆದರೆ ಅದೇ ದೇವರು ತಾನೇ ನಮಗೆ ಈ ಲೋಕದಲ್ಲೂ ಆಶೀರ್ವಾದ ಮಾಡೋದು. ಈ ಭೂಮಿ ಮೇಲೂ ನಮಗೆ ದೇವ್ರು ಬೇಕು, ಪರಲೋಕದಲ್ಲೂ ದೇವ್ರು ಬೇಕು. ದಾವಿದ ಒಂದು ವಚನ ಬರೆದಿದ್ದಾನೆ ಬೈಬಲಲ್ಲಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನೀನಲ್ಲದೆ ಇನ್ಯಾರನ್ನು ನಾನು ಬಯಸುವುದಿಲ್ಲ. ಸೊ ಈ ಲೋಕದಲ್ಲೂ ನಾವು ದೇವ್ರ ಮೇಲೆ ಕಣ್ಣಿಟ್ಟು, ದೇವರೇ ನನಗೆ ಈ ಒಂದು ಕಷ್ಟ ಎಷ್ಟೋ ವರ್ಷಗಳಿಂದ ನಾವನ್ನು ಪೀಡಿಸ್ತಾ ಇದೆ, ಅದು ನಿಮ್ಗೆ ಯಾವ ಕಷ್ಟನೋ ಅದನ್ನು ಹೇಳಿಬಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ.
ಯಾಕೆಂದರೆ ಒಬ್ಬೊಬ್ಬರಿಗೂ ನನ್ನ ಕಷ್ಟಗಳಿದೆ. ಈ ಕಷ್ಟ ಅನೇಕ ವರ್ಷಗಳಿಂದ ನನ್ನನ್ನು ಪೀಡಿಸ್ತಾ ಇದೆ, ನನಗೆ ಬಿಡುಗಡೆ ಕೊಡಿ ಅಂತ ಹೇಳಿ ಪ್ರೇಯರ್ ಮಾಡಿ. 1 ದಿವಸ ಮಾಡಿ, 2 ದಿವಸ ಮಾಡಿ, 1 ತಿಂಗಳು ಮಾಡಿ, 6 ತಿಂಗಳು ಮಾಡ್ತಾನೇ ಇರಿ. ಅದು ಯಾವಾಗೋ ಒಂದು ದಿವಸ ಖಂಡಿತವಾಗಿ ಬಿಡುಗಡೆ ಬರುತ್ತೆ. ಆದರೆ ಮಾಡಿಲ್ಲ ಅಂದರೆ ಬಿಡುಗಡೆ ಬರೋದಿಲ್ಲ, ಅದೇ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಸೊ ಆಚೆ ಬರಬೇಕು ಅಂತಂದರೆ ಆಸೆ ಪಡಬೇಕು ಅದರಿಂದ ಆಚೆ ಬರೋದಕ್ಕೆ, ಮತ್ತು ಪ್ರತಿದಿನ ಪ್ರಯಾಸ ಪಡಬೇಕು, ಪ್ರತಿದಿನ ದೇವರಲ್ಲಿ ಕೇಳಬೇಕು. ದೇವರು ಒಂದು ದಿವಸ ಅದಕ್ಕೆ ದೊಡ್ಡ ಬಿಡುಗಡೆ ನಮಗೆ ತೊಗೊಂಡು ಬರ್ತಾರೆ. ಖಂಡಿತವಾಗಿ ಆ ಒಂದು ತೊಂದರೆಯಿಂದ ಆಚೆ ಬರ್ತೀರಾ. ಸೊ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.